ನಮಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೂಡ ಹೇಳಿದ್ವಿ ನಾವು. ಅಕ್ಕ ತಂಗಿ ಒಳಗಿರ್ಬೋದು, ಅಣ್ಣ ತಮ್ಮನೊಳಗಿರ್ಬೋದು, ಏನಾರ ಇರಲಿ ಯಾವುದೇ ಒಂದು ಸಂಬಂಧನ ಕೆಡ್ಸಕ್ಕಂತ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ? ನಾವಂತೂ ಸೂಪರ್ ಅದೀವಿ. ನೀವು ಕೂಡ ಹಂಗೆ ಅದೀರಿ ಅನ್ಕೊಂಡು ಇವತ್ತಿನ ಲಾಗು ಸ್ಟಾರ್ಟ್ ಮಾಡಕತ್ತೀನಿ. ಎಲ್ಲರೂ ಸಿರಿ ಸಿರಿ ಎಲ್ಲಾರು ಮಾತಾಡಪ್ಪಾಜಿ. ಎಲ್ಲಾರು ನಮ್ಮ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ. ನಾನು ಕೂಡ ಕಾಮಿಡಿ ಮಾಡ್ತೀನಿ, ನನ್ನ ವಿಡಿಯೋನು ನೋಡ್ರಿ. ನನ್ನ ವಿಡಿಯೋನು ನೋಡ್ರಿ. ನಿನ್ 1 2 3 ಹೇಳ್ತಾನೆ ಬರ್ತಾವೆ ಹೇಳಪ್ಪಾಜಿ. ಹಾಂ 1 ಹಾಂ ಹಂಗೆ ಮಾಡಬಾರ್ದು, ಮಾತಾಡ್ಬೇಕು ಚಂದ. 1 ಹ್ಞೂ ಬೇಡ. ABCD ABCD ಹಾಡಾಡು. ABCD ABCD EFG. ಹಾಂ AB ಹಾಂ ಮಾಡ್ಬಾರ್ದ್ರಿ. ಮತ್ತೆ ಲಾಕ್ದಾಗ ಕರ್ಕೊಳಂಗಿಲ್ಲ ನೋಡು. ನಾನು ಒಟ್ಟ ನೀನು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ನೋಡು. ಒಮ್ಮೆ ಯಾಕ ಹಾಡು ಅವ ಒದ್ದಿದ್ದಿಲ್ಲ. ಇಲ್ಲಲ್ಲ ಒಟ್ಟು ನುಸಾಕತ್ತೈತಿ ನೋಡ್ರಿ. ಇಟ್ಟದಾನೆ ನಾಟಕ ನೋಡ್ರಿ ಇಟ್ಟದಾನೆ. ಒಟ್ಟು ನುಸಾಕತ್ತು ಓದನ ಉಣ್ಣನ ಒಟ್ಟು ನುಸುತ್ತಾ, ಓದನ ಒಟ್ಟು ನುಸುತ್ತಾ. ನೀನು ಹಾಯ್ ಮಾಡು, ನೀನು ಹಾಯ್ ಮಾಡು. ಜನಿ ಜನಿ ಹಾಡಾಡು ಕೊಡ್ತೀನಿ. ಜನಿ ಜನಿ ಹಾಡಾಡು. 1 2 3 1 2 3 ಅದು. I love you. I love you friends. ಬರ್ರಿ ಬರ್ರಿ, ನನ್ನ ವಿಡಿಯೋ ನೋಡ್ರಿ. ನನ್ನ ವಿಡಿಯೋ ನೋಡ್ರಿ. ಏ ಬರ್ರಿ ಫ್ರೆಂಡ್ಸ್. ಆಜೋ ನೈ ಊಟ ಆಯ್ತು? ರೊಟ್ಟಿ ಉಂಡ್ರಿ? ಅನ್ನ ಸಾರು ಉಂಡ್ರಿ? ಪೌಡ್ರ್ ಹಚ್ಕೊಂಡ್ರಿ? ಗಂಧ ಹಚ್ಕೊಂಡ್ರಿ? ತಲಿ ಬಚ್ಕೊಂಡ್ರಿ? ನೀವು ಸಾಲಿಗೆ ಹೋದ್ರಿ? ನಮ್ಮ ಶಿರಿ ಗುಡ್ ಬಾಯ್, ನಮ್ಮ ಮಮ್ಮಿ ಗುಡ್ ಗರ್ಲ್. ನೀನು 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 ಗುಡ್ ಬಾಯ್. ಚಮ್ 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 ಎಪ್ಪಾನಿ 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 ಎಪ್ಪಾನಿ. ನಮ್ಮ ಓಂಕಾರ ರಮ್ ಸಂಸ ಡ್ಯಾನ್ಸ್ ಮಾಡ್ತಾ ನೋಡ್ರಿ. ಜಲ್ದಿ ಜಲ್ದಿ ಎತ್ತ. ಹಾ ರಮ್ ಸಂಸ ಡ್ಯಾನ್ಸ್ ಕರ್ರಿ ಬಾಬಾ. ದಿಕ್ಕಾವ್ ನೈ ನೀ ಮಾಡ್ತೀರಿ ಅದನ್ನ ನೋಡ್ರಿ. ನಾಟಕ ನೋಡ್ರಿ. ವಾವ್ ಸೂಪರ್ ನಾಟಕ. ನಿಮ್ಮ ಮನೆಗೂ ಯಾವ ಶ್ರೀಗೆ ಏನಾಗುತ್ತಂತ? ಏನಾಗುತ್ತಂತ ಫ್ರೆಂಡ್ಸ್ ನೋಡ್ರಿ. ಲಾಗ್ ನಂತರ ಈಗ ಸ್ಟಾರ್ಟ್ ಮಾಡೀನಿ. ನಮ್ಮ ಶ್ರೀಗೆ ಒಂದೇನೋ ಹೇಳ್ಕೊಡ್ಬೇಕಂದ್ರೆ ಒಟ್ಟಿನ ಸುತ್ತದ ನಾಟಕ ಎಬ್ಸಿದ್ನು. ಬರ ಮಾಡಾಕತ್ನು ಅಂದ್ರೆ ಮುಗಿತನ್ನಂಗ್ರಿ. ಏನು ಹೇಳಂಗಿಲ್ಲ ಮಾಡಂಗಿಲ್ಲ ನಂಗೆ ಅರ್ಥ. ಸದ್ಯಕ್ಕೆ ಲಾಗ್ ಅಂತೂ ಸ್ಟಾರ್ಟ್ ಮಾಡಿಲ್ರಿ. ಬರ್ತಾ ಲಾಗ್ ಹೆಂಗೆ ಎಂಡ್ ಮಾಡ್ತೀನಿ ಅಂತೇಳಿ ನೋಡಕತ್ರಿ. ನೋಡ್ರಿ ನನ್ನ ಮಕ್ಕಳದ್ದು ಗುದ್ದಾಟ ಜಗಳ ಒಮ್ಮಗ್ ಸಿಟ್ಟು ನೋಡ್ರಿ ಎಷ್ಟೈತಿ. ಟಿವಿ ಇರ್ಲಾರ್ದಕ್ಕೆ ಹುಚ್ಚ ಮಬ್ಬು ಕೂಡ ಇಡ್ಸಾಕತ್ತಾರ ನನಗೆ. ಅಷ್ಟು ಬೇಸರ ಅನ್ಸುತ್ತ. ಎಷ್ಟು ಸಾಮಾನು ನೋಡ್ರಿ, ಇಷ್ಟು ಸಾಮಾನು ಬೀಳ್ತಿದ್ದಿಲ್ಲ. ಈಗ ಅಷ್ಟು ಸಾಮಾನು ತೆಗೆದುಕೊಡ್ತೀನಿ, ಎಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಮಮ್ಮಿ ಥ್ಯಾಂಕ್ ಯು. ಮಮ್ಮು ಕಂಕು. ನಮ್ಮ ಮಮ್ಮು ಭಾಳ ಕ್ಯೂಟ್ ರೀ, ಅಷ್ಟೇ ಕಿಡಿಮಿಡಿ. ಈಗ ಬ್ಯಾಳೆ ಕುದಿಸಿನ್ರಿ. ಟೈಮ್ ಇವಾಗ 1 ಗಂಟೆ ಆಗಕ್ಕೆ ಬಂದೈತಿ. ಬ್ಯಾಳೆ ಒಗ್ಗರಣೆ ಕೊಟ್ಟು ಕುಕ್ಕರ್ ತೊಳ್ಕೊಂಡು ಅದೇ ಕುಕ್ಕರ್ದೊಳಗನ ಅನ್ನಕ್ಕೆ ಇಡ್ತೀನಂತ.
ಹಾಯ್ ಫ್ರೆಂಡ್ಸ, ಬರೀ ಸದ್ಯ ನಾನು ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಲಾಗ ಫುಲ್ ಬ್ಯೂಟಿಫುಲ್ಲಾಗಿ ಇರುತ್ತಾ ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡಿದ್ನಿ. ಹಾಗೆ ನಿಮ್ಗೆ ಸ್ಟಾರ್ಟಿಂಗ್ ನನ್ನ 2 ಮಕ್ಕಳು ಮಾತಾಡೋದನ್ನು ನೀವು ವಿಡಿಯೋದೊಳಗೆ ನೋಡಿದ್ರಿ. ಖುಷಿ ಆಯ್ತಂತೆ ಅನ್ಕೋತೀನಿ. ಈಗ ನಾನು ನೆಕ್ಸ್ಟ್ ಏನು ಮಾತಾಡಕತ್ತೀನಿ ಅಂತೇಳಂದ್ರೆ, ನಿಮಗೂ ಅನಿಸ್ತಿರ್ಬೋದು ಬರೀ ಕಮೆಂಟ್ ಅಂತೇಳಿ. ಕಮೆಂಟ್ಲಿಂದ ಏನೆಲ್ಲ ಆಗ್ತಾವೆ ಅನ್ನೋದನ್ನ ನಾನು ಇವತ್ತು ನಿಮಗೆ ವಿಡಿಯೋದೊಳಗೆ ಹೇಳ್ತೀನಂತ. ಇದು ನನಗೂ ಕೂಡ ಬಂದೈತಿ. ಹಿಂದೆ ಇದ್ರ ಬಗ್ಗೆನೇ ಒಂದು ಸಲ ನಾವು ಮಾತಾಡಿದ್ವಿ. ನಮ್ಮ ಸೃಷ್ಟಿ ಮದುವೆ ಟೈಮ್ದಾಗೂ ಕೂಡ ನಾವು ಇಡೀ ಫ್ಯಾಮಿಲಿಯವ್ರು ಕೂಡಿ ಮಾತಾಡಿದ್ವಿ. ನೀವೇನು ನಡ್ಬಾರ್ಕ ಕಡ್ಡಿ ಅಳಗಾಡ್ಸಿದ್ರೆ ನಮಗೇನು ಮಾಡೋಕ್ಕಾಗಲ್ಲ ಅಂತೇಳಿ ಕೂಡ ಹೇಳಿದ್ವಿ ನಾವು. ಅಕ್ಕ ತಂಗಿ ಒಳಗಿರ್ಬೋದು, ಅಣ್ಣ ತಮ್ಮನೊಳಗಿರ್ಬೋದು, ಏನಾರ ಇರಲಿ ಯಾವುದೇ ಒಂದು ಸಂಬಂಧನ ಕೆಡ್ಸಕ್ಕಂತೇಳಿ ನೀವು ನಿಂತರ ಕೆಡೋರು ಕೆಡ್ಬೋದು, ಇಲ್ಲ ಅಂತಲ್ಲ. ಎಷ್ಟೋ ಉದಾಹರಣೆ ಅದಾವು. ಆ ಉದಾಹರಣೆ ಇಟ್ಟುಕೊಂಡು ಒಬ್ಬರೇ ಕಮೆಂಟ್ ಹಾಕ್ಯಾರ ಏನಂತೇಳಿ. ಇವಾಗ ಯೂಟ್ಯೂಬ್ದೊಳಗೆ ಏನು ರೀಸೆಂಟಾಗಿ ನಡೆದಿರ್ತಾವೆ, ಒಂದೇ ಫ್ಯಾಮಿಲಿ ಒಳಗನೆ ಒಬ್ಬರು ಯಾರಾದರೂ ವ್ಲಾಗ್ ಸ್ಟಾರ್ಟ್ ಮಾಡಿ ಅದರ್ಲಿಂದ ಅವ್ರಿಗೆ ಒಳ್ಳೇದಾಗಿತ್ತು ಅಂತಂದ್ರೆ ಅವರು ನೆಕ್ಸ್ಟ್ ಅವ್ರ ಜೊತೆಗೆ ಇದ್ದವರು ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು. ಎಷ್ಟೋ ಉದಾಹರಣೆ ಅದಾವು. ಒಂದೇ ಫ್ಯಾಮಿಲಿ ಒಳಗೆ 5-6 ಜನ ವ್ಲಾಗ್ ಮಾಡಿದವರು ಕೂಡ ಅದಾರ, ಸಿಕ್ಕಾಪಟ್ಟೆ ಜನ ಅದಾರ. ಅದನ್ನು ನೋಡ್ಕೋತಾ ಹೋದ್ರೆ ನಾವು ಅದು ಯಾಕೆ ಚಲೋ ಅಲ್ರಿ? ಅದು ಚಲೋ ಅಲ್ಲ. ಲಾಗು ಇವಾಗ ಒಬ್ರು ಮಾಡ್ಯಾರ ಅಂತೇಳಂದಿಂದ ಅವ್ರು ಅದ್ರೊಳಗೆ ಸಕ್ಸಸ್ ಕಂಡಾರ ಅಂತಂದ್ರೆ ನೆಕ್ಸ್ಟ್ ಇನ್ನೊಬ್ರು ಮಾಡ್ಬೋದು. ಅದು ಅವ್ರದ್ದು ಹೊಟ್ಟಿಗಾಗಿರೋದ್ರು ಇರ್ಬೋದು, ಇಲ್ಲಾಂದ್ರೆ ಅವ್ರದ್ದು ಜೀವನ ನಡ್ಸೋಕ್ಕಾಗಿದ್ರು ಆಗಿರ್ಬೋದು, ಇಲ್ಲಾಂದ್ರೆ ಅವ್ರದ್ದೊಂದು ಫ್ಯಾಷನ್ ಇರ್ಬೋದು. ಯೂಟ್ಯೂಬ್ ಅಂದ್ರೆ ಒಂದು ಫ್ಯಾಷನ್, ಏನೋ ಒಂದು ಎಲ್ಲನೂ ಅವ್ರ ಮೆಮ್ರಿ ಅದು ಸೇವ್ ಮಾಡಿ ಯೂಟ್ಯೂಬ್ನಾಗ ಹಾಕಿದ್ರಂತೂ ಡಿಲೀಟ್ ಅಂತೂ ಆಗಂಗಿಲ್ಲಲ್ಲ. ಅವ್ರ ಚಾನಲ್ ಯಾವಾಗಾದರೂ ಸುಮ್ಮ ಕುಂತಾಗೂ ಅವ್ರು ಅದನ್ನು ತಮ್ಮ ಚಾನಲ್ ID ತೆಗೆದ್ರು ಅಂತಂದ್ರೆ ತಮ್ಮದೆಲ್ಲ ಹಿಂದಿನ ಹಳಿ ನೆನಪುಗಳು ಫೋಟೋಸ್ ಬೇಕಾದನ್ನು ಅವ್ರು ನೋಡ್ಬೋದು. ಅದು ಒಂದು ಫ್ಯಾಷನ್ಗಾಗೂ ಇರ್ಬೋದು, ಒಂದು ಕೆಲಸದ ಒಳಗೂ ಇರ್ಬೋದು, ಏನೇ ಒಂದು ಯಾವುದೋ ಒಂದು ಕಾರಣಕ್ಕೆ ಒಟ್ಟೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಎಷ್ಟೋ ಒಂದೇ ಫ್ಯಾಮಿಲಿ ಒಳಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ಲಾಂದ್ರೆ ಮೈದ್ನ ಅತ್ತಿಗೆ ಈ ಥರ ಎಷ್ಟೋ ಜನ ಲಾಗ್ನ ಸ್ಟಾರ್ಟ್ ಮಾಡ್ಯಾರ. ಇವಾಗ ನೀವು ಕೂಡ ಆಲ್ಮೋಸ್ಟ್ ಈಗ ಜಾಸ್ತಿ ಟಿವಿಗಿನ ಜನ ಮೊಬೈಲಿಗೆ ಜಾಸ್ತಿ ಹಚ್ಕೊಂಡಾರಂತ ಹೇಳ್ಬೋದು ರೀ. ಪ್ರತಿಯೊಂದು ಏನಾದರೂ ಒಂದು ಮಾಹಿತಿ ಬೇಕಂತಂದ್ರೆ ಇನ್ನೊಬ್ರನ್ನ ಯಾರನ್ನಾದ್ರೂ ಕೇಳ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಮಕ್ಕಳು ಜಾಸ್ತಿ ಕೆಮ್ಮಕತ್ತಾರ, ಅದ್ರೊಳಗೆ ಯೂಟ್ಯೂಬ್ನಾಗ ಹೊಡೆದ್ಬಿಟ್ರೆ ಸಾಕು. ಮಗುವಿನ ಕೆಮ್ಮಿಗೆ ಮನೆ ಔಷಧಿ ಏನು ಮಾಡಬೇಕು, ಏನು ಕನ್ನಡದ್ರಾಗ ಎದ್ರಾಗಾರ ಹೇಳ್ರಿ ನೀವು, 20 ಅಲ್ಲ 1000 ಲಕ್ಷಗಟ್ಟಲೆ ಒಂದು ಸೊಲ್ಯೂಷನ್ ಸಿಗ್ತಾವೆ. ಹಾಗಂತೆ ಜಾಸ್ತಿ ಮೊಬೈಲಿಗೆ ಜನ ಇವಾಗ ಟಿವಿಕಿನ ಜಾಸ್ತಿ ಮೊಬೈಲಿಗೆ ಅಟ್ಯಾಚ್ಮೆಂಟ್ ಆಗ್ಯಾರ. ಅದ್ರೊಳಗೆ ಈ ಲಾಗ್ ಮಾಡೋರು ಒಂದು ಸೈಡ್ ಆದ್ರೆ ಅದನ್ನ ನೋಡೋರು ಇನ್ನೊಂದು ಸೈಡ್. ಈ ನಡ್ಬಾರ್ಕ ಗೊತ್ತಿದ್ದವರೋ ಇರ್ಲಾರ್ದವರೋ ಇಲ್ಲ ಅಂದ್ರೆ ಸುಮ್ಮನೆ ಖಾಲಿ ಕುಂತ್ಕೊಂಡು ಏನು ಮಾಡಲಿ ಅಂತ ವಿಚಾರ ಮಾಡಿ ಏನಾದರೂ ಒಂದು ಕೆಡಕ್ಕೆ ಮಾಡಲೇಬೇಕು ನಾನು, ಇಲ್ಲಾಂದ್ರೆ ಯಾರ ಮನಸ್ಸಿಗಾದ್ರೂ ನೋವು ಮಾಡಲೇಬೇಕು, ಎಲ್ಲಾದರೂ ನಾನೊಂದು ವಿಷದ ಬೀಜ ಬಿತ್ತಲೇಬೇಕು ಅಂತೇಳಿ ಕಾಯ್ಕೊಂಡು ಕುಂತಿರ್ತಾರಲ್ಲ, ಏನೋ ಒಂದು ನೋಡ್ತಿರ್ತಾರ. ಡೈಲಿ ವಿಡಿಯೋ ಅಂತ ನೋಡ್ತಿರಲ್ಲ, ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಇಲ್ಲಾಂದ್ರೆ ಸಣ್ಣ ಪುಟ್ಟ ತಮಗೆ ಬೇಕಂದಿದ್ದ ವಿಡಿಯೋ ಅಷ್ಟೇ ನೋಡೋರು ಇರ್ತಾರೆ. ಈಗೇನಾದರೂ ಇವಾಗ ನಾನು ಊರಿಗೆ ಹೋದ್ನಿ ಅನ್ನೋ ಅಲ್ಲಿ ವಿಡಿಯೋ ಅಂದ್ರೆ ಅಲ್ಲಿದವರೇ ಯಾರಾದರೂ ಇರ್ಬೋದು, ಇಲ್ಲಾಂದರೆ ಇಲ್ಲಿಗೆ ಬರನೇ ಇಲ್ಲಿ ವಿಡಿಯೋ ಜಾಸ್ತಿ ಹೇಟ್ ಮಾಡೋದಿರ್ಬೋದು, ಏನೋ ಒಂಥರ ಒಟ್ಟು ಇಲ್ಲಾಂದ್ರೆ ನಮ್ಮ ಅಕ್ಕಪಕ್ಕದರೆ ಯಾರಾದರೂ ಇರ್ಬೋದು. ಅಂಥವ್ರು ಯಾರು ಏನು ಮಾಡ್ತಾರೆ, ಈ ಥರ ಒಂದು ಬರವಣಿಗೆ ಮಾಡಿ ಬರೆದು ತಮ್ಮ ಮನಸ್ಸಿನಾಗಿರೋದು ಒಂದು ವಿಷಯನ ಕಕ್ಕಿ ಬಿಡ್ತಾರೆ. ನಾ ಈ ಮಾತು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ಎಲ್ಲೋ ಆದಗಟ್ಟೆನೆ ಯಾರ ಮನೆಗೂ ಆದಗಟ್ಟೆನೆ ಯಾವ ಚಾನಲ್ದವರು ಮಾಡಿರೋ ತಪ್ಪು ಅದು ನಮ್ಮ ಚಾನಲ್ದೊಳಗೂ ಹಿಂಗಾಗತ್ತದ. ಅದು ಎಷ್ಟು ಸ್ವಾರ್ಥ ನೋಡ್ರಿ. ಅವ್ರದ್ದು ವಿಚಾರ, ಅವ್ರದ್ದು ಬುದ್ಧಿ, ಅವರ ಥಿಂಕ್ ಯಾವ ಭಾಷೆದೊಳಗೆ ಹೇಳ್ಬೇಕು ನೋಡ್ರಿ. ಅವ್ರ ಮನಸ್ಸಿನಾಗ ಇರೋಂಥದ್ದನ್ನೇ ಅವ್ರ ಮತ್ತು ಬುದ್ಧಿ, ಅವ್ರು ಯಾವ ಥರ ಬುದ್ಧಿ ಓಡಿಸ್ತಿರ್ತಾರಲ್ಲ ಆ ಥರನೇ ಅವ್ರದ್ದು ವಿಚಾರನೂ ಅದೇ ಥರ ಇರ್ತಾವಂತ. ಹಾಗಂತೆ ಯಾರೋ ಅಕ್ಕ ತಂಗಿ ಅಂತ ನೆಗಣಿ ಮಕ್ಕಳಂತ ಅವ್ರು ಲಾಗ್ ಮಾಡ್ತಿದ್ರಂತ, ಅವರು ಭಾಳ ಚಲೋ ಇದ್ರಂತ, ಅವ್ರಿಗೆ ಜಗಳ ಬರ್ತಾ ಅಂತ ಅವ್ರಿಗೆ ಗೊತ್ತಿತ್ತಂತ, ಅವ್ರಿಗೆ ಜಗಳ ಬಂದುಬಿಡ್ತಂತ, ಅವ್ರು ಸಪ್ರೇಟ್ ಆಗಿಬಿಟ್ರಂತ. ನೆಕ್ಸ್ಟ್ ಅದು ಯಾರಂತೇಳಿ ನನಗೂ ಗೊತ್ತೈತ್ರಿ. ಎಲ್ಲ ಫಾಲೋವರ್ಸ್ ಯೂಟ್ಯೂಬ್ ನೋಡೋರಿಗೆ ಗೊತ್ತಿರ್ತೈತಿ. ಒಂದೇ ಅಂತಲ್ಲ, ಸಿಕ್ಕಾಪಟ್ಟೆ ಜನ ಅಕ್ಕ ತಂಗಿ ಯಾರಾದರೂ ಲಾಗ್ ಮಾಡಕತ್ತಿದ್ರೆ ಅವ್ರ ಮನೆಗೆ ಸ್ವಲ್ಪ ಬಿರುಕಾದ್ರೆ ಅವ್ರು ಇವ್ರಿಗೆ ಅನ್ನೋದು ಇವ್ರು ಅವ್ರಿಗೆ ಅನ್ನೋದು ಯಾರಿಗೂ ಬಿಟ್ಟಿಲ್ರಿ ಅದು. ಆದ್ರೆ ಈಗ ನಮ್ಮ ಮನೆಗೆ ಆಗಲ್ಲ ಅಂತಲ್ಲ, ಎಲ್ಲರ ಮನೆಯೊಳಗೂ ಅಕ್ಕ ತಂಗಿರೊಳಗೆ ಸಮಸ್ಯೆ ಬಂದೇ ಬರ್ತಾವೆ, ಇಲ್ಲ ಅಂತಲ್ಲ.
ಈಗ ಸೋಷಿಯಲ್ ಮೀಡಿಯಾದಾಗ ಯೂಸ್ ಮಾಡ್ತಿರೋರು, ಯೂಟ್ಯೂಬ್ ಮಾಡ್ತಿರೋರು ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಳಂಗಿಲ್ಲ. ಎಲ್ಲ ಯೂಟ್ಯೂಬರ್ಸ್ಗಳು ಒಂದು ಫ್ಯಾಮಿಲಿ ಒಳಗೆ ಇರ್ತಾರಂತಂದ್ರೆ ಜಗಳನೇ ಬರಂಗಿಲ್ಲ ಅಂತಲ್ಲ, ಬಂದಿರ್ತೈತಿ. ಕೆಲವೊಬ್ರು ಒಂದು ವಿಡಿಯೋ ಸಂಬಂಧ ನಾವು ಯಾಕೆ ನಮ್ದು ಮನೆ ವಿಷಯ ಎಲ್ಲ ಹೇಳಬೇಕಪ್ಪ ಅಂತೇಳಿ ಕೆಲವೊಬ್ರು ಅಂತಿರ್ತಾರೆ. ಕೆಲವೊಬ್ರು ವಿಚಾರ ಇವಾಗ ಹೇಳ್ಬಿಟ್ನಿ ನಾನು ನೆಕ್ಸ್ಟ್ ನಾವು ಮಸ್ತ್ ಸೇರಿದ್ವಿ ಅದೆಲ್ಲ ನೋಡೋಕೆ ಅದೆಲ್ಲ ಚಂದ ಅನ್ಸಂಗಿಲ್ಲ. ಯಾಕಂದ್ರೆ ಸಂಬಂಧ ಅನ್ನೋದು ಒಂದು ಯಾವುದೋ ಒಂದು ಕ್ಷಣದಲ್ಲಿಂತ ಮುಗಿಯೋದಲ್ಲ ರೀ. ಅದು ರಕ್ತ ಸಂಬಂಧ ಇರ್ಬೋದು, ಇನ್ನೊಂದು ಸ್ನೇಹ ಸಂಬಂಧ ಯಾವ್ದಾರ ಇರ್ಲಿಕ್ಕ ಒಮ್ಮೆ ನಾನು ಒಂದೇ ವಿಷಯಕ್ಕೆ ಮುರಿದು ಬಿಡ್ತೀನಿ ಅನ್ನೋಕೆ ಆಗಂಗಿಲ್ಲ. ಅಂಥದ್ರೊಳಗೆ ಈಗ ಅವ್ರು ಕೆಟ್ಟಾರ ಅಂತ ಹೇಳ್ತಿಲ್ಲ, ಅದು ಆ ಥರ ಮನಸ್ತಾಪ ಬರೋಕ್ಕೆ ಮೇನ್ ಕಾರಣ ಏನು? ಇವಾಗ ನೀವು ಕುಂತ್ಕೊಂಡು ಕಮೆಂಟ್ ಹಾಕಿ ವಿಷಯದ ಬೀಜ ಬಿತ್ತೋರಿಗೆ ಹೇಳ್ತೀನಿ ರೀ ಫ್ರೆಂಡ್ಸ, ಡೈಲಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ಯಾರಿಗಲ್ಲ ಈ ಮಾತು. ಮತ್ತು ಯಾರು ಕೆಟ್ಟ ಕಮೆಂಟ್ ಆಗ್ತಿರಲ್ಲ ಅವರಷ್ಟೇ ಈ ವಿಡಿಯೋನ ಪೂರ್ತಿ ನೋಡ್ರಿ, ಅವರಷ್ಟೇ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಕೇಳ್ಕೊತೀನಿ. ನಾನು ಡೈಲಿ ನನ್ನ ವಿಡಿಯೋಗಳು ಯಾರು ನೋಡ್ತಿರ್ತಿರಲ್ಲ ಅವ್ರಿಗೆ ಹೇಳ್ತೀನಿ, ನೀವು ಕುಂತ್ಕೊಂಡು ಬರೀ ಒಂದು ನಿಮ್ಮ ಬರವಣಿಗೆಲಿಂದ ನೀವು ಮುದ್ದಾಮ ಇವ್ರಿಗೆ ಹಿಂಗೆ ಹಾಕ್ಬೇಕು, ಇವ್ರಿಗೆ ಹಿಂಗೆ ಹಾಕ್ಬೇಕು, ಅವ್ರ ಚಾನಲ್ದಾಗ ಹೋಗಿ ಅದನ್ನು ಹಾಕ್ಬೇಕು, ಇವ್ರ ಚಾನಲ್ದಾಗ ಹೋಗಿ ಇದನ್ನು ಹಾಕಬೇಕು. ಹಾಂ, ಅವರು ನೋಡು ನನ್ನ ಚಾನಲ್ದಾಗ ಹಿಂಗೆ ಅಂತಾರೆ, ನಿನ್ನ ಚಾನಲ್ದಾಗ ನನಗೆ ಬೈದಾರ, ನೀ ಏನೂ ರಿಪ್ಲೈ ಕೊಟ್ಟಿಲ್ಲ, ಇಲ್ಲ ನೀ ಅಂದರೆ ಏನೂ ಹೇಳಿಲ್ಲ. ಈ ಥರ ಸಣ್ಣ ಪುಟ್ಟ ಮನಸ್ತಾಪ ಬಂದು ಅದು ಪ್ರತಿ ಸಲನೂ ಆಗಿ ಒಂದು ಯಾವ ಹಂತಕ್ಕೆ ಹತ್ತತ್ತಂದ್ರೆ ಒಂದು ಕೂಡಿದ್ದ ಫ್ಯಾಮಿಲಿ ಅದು ಸಪ್ರೇಟ್ ಆಗಬೇಕು. ಆ ಹಂತಕ್ಕೆ ನಿಂತ ಒಂದು ಫ್ಯಾಮಿಲಿ ಒಡಿತಂತಲೇ ಹೇಳ್ಬೋದು. ನೆಕ್ಸ್ಟ್ ಇವಾಗ ರೀಸೆಂಟಾಗಿ ಅಣ್ಣ ತಮ್ಮರದ ಜಗಳ ನಡೆದೈತಿ, ಅವರು ಸಪ್ರೇಟ್ ಆದರು, ಅವ್ರ ಅಕ್ಕ ತಂಗಿ ಅವರು ಸಪ್ರೇಟ್ ಆದರು. ನೀವು ಎಷ್ಟೋ ದಿನದಿಂದ ಮಾಡಾಕತ್ತೀರಿ, ನೀವು ಹಿಂಗೆ ಆಗ್ತೀರಿ, ನಾವೇನು ನಿಮಗೆ ಹೇಳೇವಾ? ಇಲ್ಲ. ಹಂಗಾದ್ರೂ ನೀವೇನು ಬಂದು ನಮಗೆ ನೀಗಿಸ್ತೀರಾ? ಇಲ್ಲ. ಹಂಗೇನಾರು ಆದರೂ ನಿಮಗೆ ನೀವೇ ನಮಗೆ ರಿಲೇಷನ್ದಾರದ್ದೀರಾ? ಇಲ್ಲ. ನಿಮಗೆ ಖುಷಿ ಆಗ್ತೈತೆ? ಇಲ್ಲ. ಏನೋ ಸಂಬಂಧನೇ ಇಲ್ಲ ಅಂದ್ರೆ ನೀವು ಯಾಕೆ ಅದನ್ನು ಪದೇ ಹಾಕ್ತೀರಿ? ನಾನು ಇದನ್ನು ಅದು ಕಮೆಂಟ್ ಮಾಡಿದ್ರೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಇದ್ರೊಳಗೆ ಹಾಕ್ಬೋದು ನಾವು. ಖರೆ ಅದರ ಬೇರೆದವರು ನಿಮ್ಮ ಬಗ್ಗೆ ಏನು ತಿಳ್ಕೊತಾರೆ, ಇನ್ನೊಂದು ಯಾವ ಥರ ಕಮೆಂಟ್ ಮಾಡ್ತಾರೆ ಅದನ್ನು ನಿಮಗಲ್ಲ, ನನಗೆ ನೋಡ್ಕೊಳಕ್ಕಾಗಂಗಿಲ್ಲ, ಅದನ್ನು ನನಗೆ ನೋಡೋಕ್ಕಾಗಂಗಿಲ್ಲ. ಕೆಲವೊಬ್ರು ಏನಾದ್ರು ಕೆಟ್ಟ ಪದದಿಂದ ಬೈದ್ರಿ ಹೆಂಗಪ್ಪ, ಈ ಥರ ವಿಚಾರ ಮಾಡಿ ಜಾಸ್ತಿ ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ. ಇನ್ನೊಂದು ಗೊತ್ತಾ, ನನ್ನ ವಿಡಿಯೋ ಸ್ಟಾರ್ಟ್ ಯಾವಾಗ ನಾನು ಲಾಗ್ ಅಪ್ಲೋಡ್ ಮಾಡ್ತೀನಿಲ್ಲ ಅವಾಗಲಿಂದ ಕಂಟಿನ್ಯೂಸ್ ಆಗಿ 10 ನಿಮಿಷಕ್ಕೊಮ್ಮೆ ನಂಗೆ ಪುರ್ಸತ್ ಇತ್ತಂದ್ರೆ ಅರ್ಧ ತಾಸಿಗೆ ಒಮ್ಮೆ, ಇಲ್ಲ ಅಂದ್ರೆ ಒಮ್ಮೆ ಸಂಜೆ ಟೈಮ್ದಾಗ ಫಸ್ಟ್ ನಂಗೆ ಚಲೋ ಕಮೆಂಟ್ ಡೈಲಿ ನನಗೆ ಯಾರು ಮಾಡ್ತಾರಲ್ಲ ಅವ್ರ ಕಮೆಂಟ್, ಅವ್ರು ಏನಾದರೂ ಜಾಸ್ತಿ ಒಂದು 2 ಲೈನಿನಷ್ಟು ಕಮೆಂಟ್ ಬರ್ದಿದ್ರೆ ಜಲ್ದಿ ಅವ್ರದ್ದು ನೋಡೋಕೆ ಹೋಗಲ್ಲ ಬೇರೆದು. ಯಾಕಂದ್ರೆ ಡೈಲಿ ಅವ್ರ ಕಮೆಂಟ್ ನೋಡಿ ನಂಗೆ ರೂಢಿ ಇರ್ತೈತಿ. ಅವ್ರದ್ದು ಫೋಟೋ ಇರ್ಬೋದು, ಇಲ್ಲಾಂದ್ರೆ ಅವ್ರದ್ದು ಹೆಸರು ನೋಡೋಣ, ಅದನ್ನು ಕಣ್ಣ ಹಿಂಗೆ ನೋಡಿ ಹಿಂಗೆ ಕೆಳಗೆ ಇಳಿಸ್ಬಿಡ್ತೀನಿ. ಅದು ಏನಂತನೂ ಜಲ್ದಿ ಪಟ್ಕನ ಓದಕ್ಕೆ ಹೋಗಿಲ್ಲ, ರಿಪ್ಲೈ ಕೊಡೋಕೆ ಹೋಗಲ್ಲ. ಸೆಕೆಂಡ್ ಕೇಳಕ್ಕೆ ಬರ್ತೀನಿ ಯಾರ್ದೈತಿ, ಮತ್ತೆ ಯಾರ್ದೈತಿ ಹಿಂಗೆ ನೋಡ್ಕೊತ ಹೋಗ್ತೀನಿಲ್ಲ. ಅವಾಗ ನಂಗೆ ಏನೋ ಒಂದು ಸ್ವಲ್ಪ ಇದು ಗಿಡಿಮಿಡಿ ಆ ಥರ ಅನ್ನಿಸ್ತು. ಇಲ್ಲಾಂದರೆ ಹಿಂದೆ ಯಾರೋ ಈ ಥರ ಕಮೆಂಟ್ ಮಾಡಿದ್ರಲ್ಲ, ಈ ಲೈನ್ ಡೈಲಿ ಮಾಡೋರು ಅಲ್ಲಿ ಇವ್ರು ಅಂತ ನೋಡಿದ್ರೆ ಅಲ್ಲಿ ಓದಿದ್ನಿ ಅಂದ್ರೆ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ಇಂದಲೇ ನಾನು ಅದನ್ನು ಹೈಡ್ ಮಾಡಿಬಿಡ್ತೀನಿ. ಬೇಡ ಚಲೋನೇ ತೊಗೊಂಡು ಹೋಗೋಣ ನಾವು ಲಾಗ. ಸುಮ್ಮನೆ ಯಾಕೆ ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು, ಇಲ್ಲಾಂದ್ರೆ ಲಾಗ್ ಮಾಡೋದೇ ಅದ್ರ ಸಂಬಂಧ ಹಿಂಗೂ ಆಗಬಾರ್ದಲ್ಲ. ಬರೀ ಕಮೆಂಟ್ ಅನ್ನೋದ್ರೊಳಗನೆ ತೆಗಿಬಾರ್ದಂತೇಳಿ ಅದನ್ನು ಇಂದಲೇ ಕ್ವಿಕ್ಕಾಗಿ ನಾನು ಅದನ್ನು ಹೈಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ನಮ್ಮ ಮಗನ ಚಾನಲ್ದಾಗೂ ಕೂಡ ಹಾಗೆ ನನ್ನಷ್ಟು ಆಕೆಗೆ ಧೈರ್ಯ ಇಲ್ಲ, ನನ್ನಷ್ಟು ಆಕೆಗೆ ನಮ್ಮ ಮನೆಯವ್ರ ಥರನೂ ಆಕೆಗೆ ಸಪೋರ್ಟನ್ನು ಯಾರೂ ಮಾಡೋಂಗಿಲ್ಲ. ಏನೇ ಒಂದು ಥರ ಕಮೆಂಟ್ ಹಾಕಿದ್ರು ನಾನು ಆಕಿನ ಚಾನಲ್ದೊಳಗೆ ನಂದು ಯಾವ ಥರ ಚೆಕ್ ಮಾಡ್ತೀನಿಲ್ಲ, ಆಕೆ ವಿಡಿಯೋ ಹಾಕೋಣ 1,000 ವ್ಯೂಸ್ ಆದವಪ್ಪ ಅಂತಂದ್ರೆ ಅದ್ರಲ್ಲಿಂತ ನಾನು ನೋಡ್ಕೊತ ಹೋಗ್ತೀನಿ. ಈ ಥರ ಕಮೆಂಟ್ ಏನೋ ಒಂದು ಕಮೆಂಟ್ ಹಾಕಿದ್ರು ಅಂತಂದ್ರೆ ನಂಗೆ ಅದು ಇಷ್ಟ ಆಗಿಲ್ಲ, ಇಲ್ಲ ಅಂದ್ರೆ ಅದು ಸರಿ ರೀತಿ ಒಳಗೆ ಇದ್ದಿಲ್ಲಪ್ಪ ಅಂತಂದ್ರೆ ನಾನು ಆಕೆಗೆ ಫೋನ್ ಮಾಡಿ ಈ ಥರ ಕಮೆಂಟ್ ಮಾಡೋರು ನೋಡು ತೆಗೆದುಬಿಡು. ಯಾಕಂದ್ರೆ ನನ್ನಷ್ಟಕ್ಕೆ ಮಾತಾಡ್ತೀನಿ ಅನ್ನಷ್ಟು ಇದು ಇಲ್ಲ, ನಮ್ಮ ಮನೆಯವ್ರಷ್ಟು ಸಪೋರ್ಟನ್ನು ಮಾಮ ಮಾಡೋಂಗಿಲ್ಲ. ಹಾಗಾಗಿ ತೆಗೆದುಬಿಡು ಅಂತೇಳಿ ನನಗೆ ತೆಗೆದುಬಿಡ್ತಾಳೆ. ಅದನ್ನ ಇಟ್ಕೊಂಡು ಅದನ್ನ ನೋಡಿ ಇನ್ನೊಬ್ರು ಮಾಡಿದ್ರು, ಇಲ್ಲ ಅಂದ್ರೆ ಅದನ್ನ ನೋಡಿ ಇನ್ನೊಬ್ರು ಮಾಡಿದ್ರು, ಅದನ್ನು ಬರೀ ಡಿಲೀಟ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಅವರು ಅದೇ ಐಡಿಲಿಂತ ಮತ್ತೆ ಹಾಕ್ತಿರ್ತಾರೆ. ಹೈಡೇ ಮಾಡಿಬಿಟ್ರೆ ಅವ್ರು ಎಷ್ಟು ಕಮೆಂಟ್ ಹಾಕಿದ್ರು ನಮಗೆ ಅದು ಬಂದು ತಲುಪಂಗಿಲ್ಲ. ಹಾಗಾಗಿ ನಮ್ಮ ಅಕ್ಕಗೂ ಕೂಡ ನಾನು ಆ ಥರ ಹೇಳ್ತಿರ್ತೀನಿ, ಬೇಡ ಅಂತ ಬಿಟ್ಟಂಗಿಲ್ಲ. ಇವ್ರಿಗೆ ಇಷ್ಟು ತಿಳಿಯ ಅಂದರೆ ಇಷ್ಟು ನಮ್ಮ ಬಗ್ಗೆ ವಿಚಾರ ಮಾಡ್ತಾರಂದ್ರೆ ನಾವು ಪಗಾರನ್ನೇ ಕೊಳ್ಳಾರ್ದು ಅವ್ರು ನಮ್ಮ ಕೆಲಸ ಮಾಡ್ತಾರೆ. ನಾವೇನು ಮಾಡ್ತೀವಿ, ನಾವು ಅಕ್ಕ ತಂಗಿ ಇವತ್ತು ಯಾವ ವಿಡಿಯೋ ಹಾಕ್ತೀವಿ, ಯಾವ ಟಾಪಿಕ್ ಮಾತಾಡಕತ್ತೀವಿ, ಹೆಂಗೆ ಏನು ಅದಕ್ಕೇನೋ ಅಂತಾರಲ್ಲಪ್ಪ, ಬಿನಾ ಪೇಮೆಂಟ್ಸೇ ಹಮಾರ ಸೆಕ್ಯೂರಿಟಿ ಬಂತೆ ಏನಂತಾರೆ ಇಂಡಿಯಾಗ, ಏನಂತಾರಲ್ಲ, बिना पेमेंट से हमारा सिक्योरिटी गार्ड
ಬಂತಾ ಹೇ ಪೇಮೆಂಟ್ ಕೊಳ್ಳಾರ ನಂದೆಲ್ಲ ಹಿಂದಾಗ ಹೇಳ ಕನ್ನಡದಾಗ ಹೇಳಿ ನಾನೀಗ ಹಿಂದಾಗ ಬ್ಯಾಡ್ರಿ ಇಲ್ಲಿ ಈ ಥರ ಮಾತಾಡ್ತಿರ್ತಾರ ಈ ಕನ್ನಡದಾಗ ಅಂತೀವಲ್ರಿ ನಾವು ನಮ್ಮ ಶತ್ರು ಅಲ್ಲಿ ಇಲ್ಲಿ ಇರಂಗಿಲ್ಲ ನಮ್ಮ ಆಜು ಬಾಜುನೇ ಇರ್ತಾರ ಅಂತೇಳಿ ಹಂಗತಿ ಹಿಂದಿ ಒಳಗೆ ಇದೊಂದು ಪಗಾರ ಕೊಡ್ಲಾರ್ತಾನೆ ನಮ್ಮ ಕೆಲಸ ಅವ್ರು ಮಾಡ್ತಾರ ಹಂಗೆ ಅಂದ್ರೆ ನಾವೆಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಷ್ಟೊತ್ತಿಗೆ ಬರ್ತೀವಿ ಒಟ್ಟು ನಾವು ನಮ್ಮದೇ ನೋಡ್ಕೋತ ಇರ್ತಾರಲ್ಲ ಹಂಗತೆ ಈ ಓಮಿದ್ದ ಏನಪ್ಪ ಅದಕ್ಕಂತೂ ಉಳಿತದ ಪಾಪ ಇಲ್ಲ ಹಂಗತ್ತೇರಿ ಇವ್ರು ಇವಾಗ ಅಣ್ಣ ತಮ್ಮಂದ ಯಾರ್ದೋ ಏನೋ ನನಗೂ ಸದ್ಯಕ್ಕೆ ಗೊತ್ತಿಲ್ಲ ಈ ಥರ ಕಮೆಂಟ್ ಹಾಕ್ಯಾರ ಅದನ್ನ ಯೂಟ್ಯೂಬ್ನಾಗ ಅವರು ಸ್ವಲ್ಪ ಜಾಸ್ತಿ ನನ್ಕಿನ್ನ ಜಾಸ್ತಿ ವೀಡಿಯೋಸ್ಗಳು ಇದ್ದು ನಮ್ಮದು ಸಣ್ಣ ಚಾನಲ್ ರೀ ಒಂದೇನ ಇದ್ರಪ್ಪ ಅಂತಂದ್ರೆ ಗೊತ್ತಾಗ್ತೈತಿ ಅವ್ರು ಯಾರು ಏನೋ ಅಣ್ಣ ತಮ್ಮ ಜಗಳ ಆಡಕತ್ತಾರೋ ಏನೋ ಅಂತೇಳಿ ಕೇಸಿ ಎಲ್ಲನೂ ಅವ್ರದ್ದು ಆಯಿತು ಈಗ ನೆಕ್ಸ್ಟ್ ನಿಮ್ಮದು ಅಂತೇಳಿ ಈ ಥರ ಕಮೆಂಟ್ ಹಾಕ್ಯಾರ ಇದು ಯಾರಿಗಾದ್ರೆ ಅಲ್ಲಿ ಚಲೋ ಅನ್ಸುತ್ತೆ ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಅನ್ನಕತ್ತೀನಿ ಅದಕ್ಕೆ ಏನು ಮಾಡ್ಬೇಕು ಗೊತ್ತಾಗಲ್ಲ ಅವ್ರ ಎದುರಿಗೆ ಬಂದ್ರೆ ಚಲೋ ಅಲ್ಲ ಅವ್ರಿಗೆ ಹೇಳೋದಿರಲಿ ಏನಾದರೂ ಒಂದು ಅವ್ರಿಗೆ ನನ್ನ ಪ್ರತಿಕ್ರಿಯೆ ಕೊಡಬೇಕು ಅಂತಂದ್ರೆ ಅವ್ರು ಎದುರಿಗಿರ್ಬೇಕು ಸುಮ್ಮನೆ ಅವ್ರು ಹಂಗಂದ್ರೆ ಬರೀ ಅವ್ರು ಒಂದಲ್ಲಿ ಇದ್ರೊಳಗೆ ಬರ್ದು ಹಾಕಿದ್ರು ನನಗೂ ಸಿಟ್ಟು ತಡಿಲಾರ್ದ ನಾ ಈ ಥರ ವಿಡಿಯೋ ಮಾಡಿ ಹಾಕಿದ್ನಿ ಅಂತಂದ್ರೆ ಅದು ಸರಿ ಅನ್ಸಂಗಿಲ್ಲಲ್ಲ ಯಾವುದೇ ಆಗಲಿ ಸಮಯ ಇತ್ತಂದ್ರೆ ಅದಕ್ಕೂ ಒಂದು ಕಿಕ್ ಅಂತಾರಲ್ಲ ಅದೆಲ್ಲಕ್ಕೂ ಮಜಾ ಸಿಗುತ್ತೆ ಒಂದು ನಂದರ ಎಕ್ಸ್ಟ್ರಾ ಆಗ್ಬೋದು ಒಂದು ಅವ್ರದಾರ ಎಕ್ಸ್ಟ್ರಾ ಆಗ್ಬೋದು ಇದರ ಹಿಂದೆ ಮುಂದೆ ಮಾಡಿದ್ರೆ ಅದು ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ ಇನ್ನೊಂದು ಅಂತಂದ್ರೆ ನಿಮ್ಮ ನೆಕ್ಸ್ಟ್ ನಿಮ್ಮದು ಅಂತೇಳಿ ಅಂದಿರಲ್ಲ ನೋಡ್ತೀರಿ ಇದೇ ಥರ ನಮ್ಮ ವಿಡಿಯೋನ ಫಾಲೋ ಮಾಡ್ತೀರಿ ಎಷ್ಟು ವರ್ಷ ಆಗುತ್ತೋ ನಂದು ಚಾನಲ್ ಎಷ್ಟು ವರ್ಷದ ತನಕ ಇರುತ್ತೋ ಅಷ್ಟು ವರ್ಷದ ನಾನು ಇರ್ಲೆಕ್ಕ ನಾವು ಈಗ ಎಷ್ಟೋ ಸಲ ಹೇಳಿವಿ ಆದ್ರೆ ಕಾಮಿಡಿ ರೀತಿ ಒಳಗೆ ಹೇಳಿವಿ ನಮ್ಮ ಅಕ್ಕ ನೋಡ್ರಿ ನಮ್ಮ ತಂಗಿ ನಂಗೆ ಎಷ್ಟು ಅಸಹ್ಯ ಮಾಡ್ತಾಳ ಮತ್ತು ನಮ್ಮ ಸೃಷ್ಟಿ ಮದ್ವೆ ಒಳಗೆ ನಾನು ಎಲ್ಲರಿದ್ರಿಗೂ ನಮ್ಮ ಅಕ್ಕ ಮಾಡೋದು ಸ್ಟೈಲ್ ಯಾಕಂದ್ರೆ ಆಕಿಂದ ಹೆಲ್ತ್ ಆಕಿಂದ ಬಾಡಿ ನಮ್ಮಂಗಿಲ್ರಿ ಆಕಿಂದು ಹೊಟ್ಟಿದು ಏನೋ ಸ್ವಲ್ಪ ಪ್ರಾಬ್ಲಮ್ ಐತಿ ಯಾವಾಗೂ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದಿಲ್ಲ ಅಂದ್ರೆ ಹೊಟ್ಟೆ ನೋವು ಏನಾದರೂ ವಜನಿ ಎತ್ತಾನೆ ಬಟ್ಟೆ ಬರೋದು ಜಾಸ್ತಿ ಕೆಲಸ ಮಾಡೋಣ ಈ ಥರ ಆಕಿಗೂ ಸ್ವಲ್ಪ ಶರೀರ ಒಂದು ಸ್ವಲ್ಪ ಗಟ್ಟಿಲ್ರಿ ಆಕಿದು ಹಾಗಾಗಿ ಆಕಿ ಜಾಸ್ತಿ ಮದುವೆ ಮನೆ ಒಳಗೂ ಜಾಸ್ತಿ ಕೆಲಸ ಮಾಡ್ಲಾರ್ದಂಗೆ ಆಗೋಣ ನಾನು ಆಕಿದು ಎಲ್ಲರಿದ್ರು ಸೈತಕ್ಕ ಯಾರಾದರೂ ಮದುವೆ ಒಳಗೆ ಸೈತ ಅಂತ ಕರೆನ ಓ ಹೌದಾ ಹಾಂ ಅಂತೇಳಿ ಅಲ್ಲಿ ಕೇಳಿ ತನಗೆ ಹೇಳಿರೋ ಕೆಲಸ ಇನ್ನೊಬ್ರು ಕಿವಿ ಮುಟ್ಟಿಸ್ತಿದ್ಲು ಆ ಥರ ಅದನ್ನು ನಮ್ಮ ಮನೆಯಾಗ ಎಲ್ಲರಿಗಿಂತ ಜಾಸ್ತಿ ಕಾಮಿಡಿ ಮಾಡೋದು ನಾನು ನಮ್ಮ ಮಾಮಾರು ಎಷ್ಟು ದೀಪಕ್ ಮಾಮನು ಅಷ್ಟು ಲೋಗೊಳಗೆ ಮಾತಾಡೋಂಗಿಲ್ಲ ಅಷ್ಟು ನಗಂಗಿಲ್ಲ ಏನೂ ಇಲ್ಲ ಅಂತಾರೆ ನಾ ಮಾತಾಡಿದ್ರೆ ಪ್ರತಿಯೊಂದು ಮತ್ತಿಗೂ ರಿಪ್ಲೈ ಕೊಡ್ತಾನೆ ರಿಯಾಕ್ಟು ಕೂಡ ಮಾಡ್ತಾನೆ ನನ್ನ ಜೋಡಿ ಮಾತಾಡ್ತಾನೆ ನಮ್ಮ ರತ್ನಾಕನ ಗಂಡ ಶಿವಮಮ್ಮ ಅವನು ಕೂಡ ಹಾಗೆ ಯಾರ ಜೊತೆಗೆ ನಾ ರತ್ನಾಕನ ಜೊತೆಗೆ ಕುಂತು ಮಾತಾಡಿದ್ದು ಒಂದಿನ ನಾವು ನೋಡಿಲ್ಲ ಈ ಥರ ನಾವು ಕಮೆಂಟ್ ಮಾಡ್ತಿರ್ತೀವಿ ನಾನಿಲ್ಲ ಆರಾಮ್ಸೆ ಬಾಜು ಹೋಗಿ ಕೂಡ್ತೀನಿ ಮಾತಾಡ್ತೀನಿ ಏನಾದರೂ ನಾನು ಕಾಮಿಡಿ ಮಾಡಿದ್ರೆ ನಗ್ತಾರ ಹಂಗೆ ನಂಗೆ ಎಲ್ಲರೂ ಸೇರಿದ್ರು ಅಂದ್ರೆ ನಾನು ಒಂಥರ ಕಾಮಿಡಿ ಮಾಡೋದು ಹಿಂಗೆ ನಗೋದು ನಾನು ಸಣ್ಣಕ್ಕಂತೇಳಿ ಸ್ವಲ್ಪ ಜಾಸ್ತಿ ಜೀವನ ಮಾಡ್ತಾರೆ ಇಲ್ಲ ನಂಗಿಲ್ಲ ಹಂಗೆ ನಮ್ಮ ರತ್ನಾಕನ ಮದುವೆ ಒಳಗೂ ನಾನು ಭಾಳ ಸಣ್ಣಕ್ಕಿದ್ನಿ ಅವಾಗ 5ನೇತೇನಿದ್ದೆ ನಾನು ನಮ್ಮ ರತ್ನಾಕನ ಮದ್ವೆ 7 ಮುಗಿದು 8 ಇದ್ರ ಟೈಮ್ದಾಗ 8ನೇ ಟೈಮ್ದಾಗೇನೆ ಹಾಕಿದ್ದು ಮದುವೆ ಆಗಿದ್ದು ಇನ್ನೂ ಅಡ್ಮಿಷನ್ ಆಗೈತೆ ಏನೋ ಅಷ್ಟು ಗೊತ್ತಿಲ್ಲ ಸೈತಾಕನ ಮದ್ವೆಗಿನ್ನ ಜಲ್ದಿ ರತ್ನಾಕನ ಮದುವೆ ಆಗೈತಿ ಮನೆ ಸ್ವಲ್ಪ ರಿಲೇಷನ್ದೊಳಗೆ ಕೊಟ್ಟಿದ್ಲ ಒಬ್ಬರು ಮದ್ವೆ ಜೊತೆಗೆ ಇನ್ನೊಬ್ರು ಮದುವೆ ಆಗುತ್ತೆ ಅಣ್ಣ ತಮ್ಮಂದು ಅಂತೇಳಿ ಹಂಗೆ ಹಾಕಿದ್ದು ಜಲ್ದಿ ಮದುವೆ ಆಯ್ತು ಸೈತಾಕನ ಮದುವೆ ಟೈಮ್ದಾಗ ನಾನು 9ನೇತೆ ಇದ್ದೆ ರೀ ಸುಜಾತಾಕನ ಮದುವೆ ಟೈಮ್ದಾಗಂತೂ 4 ವರ್ಷನಾಗಿದ್ದೆ ನಾನು ಹಾಗಾಗಿ ಎಲ್ಲರೂ ನಂಗೆ ಮಾಮಂದಾರ ನಾನು ಸಣ್ಣ ವಯಸ್ಸಲ್ಲಿ ಅಂತ ನಂಗೆ ನೋಡ್ಕೋತಾನೆ ಬಂದಲ್ಲ ನನಗೇನು ಅನ್ಸಲ್ಲ ಅಷ್ಟು ಕಾಮಿಡಿ ಮಾಡ್ತೀನಿ ನೋಡ್ರಿ ನಮ್ಮ ತಂಗಿ ನನಗೆ ಎಷ್ಟು ಅಸಹ್ಯ ಮಾಡ್ತಾಳೆ ಅಂತೇಳಿ ಹೇಳ ನಾ ಏನು ಕೆಲಸನ ಮಾಡೋಂಗಿಲ್ಲ ನಮ್ಮ ಸರಿ ಹೆಂಗೆ ಹೇಳ್ತಾಳೆ ನೋಡ್ರಿ ಅಂತ ಹಿಂಗೆಲ್ಲ ಹೇಳ ಅದ್ರೊಳಗೆ ಏನೈತಿ ಅದೇ ಒಂದು ಸ್ವಲ್ಪ ಸೀರಿಯಸ್ಸನ್ನು ಆಗ್ತೈತಿ ಕೆಲವೊಂದು ಟೈಮ್ದಾಗ ಅದೇ ಸೀರಿಯಸ್ಸನ್ನು ಆಗ್ತೈತಿ ಹಿಂಗಂದ್ಲು ಹಂಗಂದ್ಲು ಅಂತೇಳಿ ನಾವು ಯಾವತ್ತೂ ಬಿಡೋದಾಗ ಅದನ್ನು ಹೇಳ್ಕೊಳಕ್ಕೆ ಹೋಗಿಲ್ಲ ನೀವು ಅಂದಂಗೆ ಆ ದಿನ ಬಂದೂ ಬರೋಂಗಿಲ್ಲ ನಮ್ಮ ಬಗ್ಗೆ ನೀವು ಜಾಸ್ತಿ ತಿಳಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟೋ ಸಲ ನಾನು ಕೂಡ ಹೇಳೀನಿ ಇವಾಗ ಅನ್ಸುತ್ತೆ ನಾನು ನಿಮ್ಗೆ ಒಂಥರ ತಿನ್ನೋರಿಗೆ ಅದು ಸೇವ್ ಎತ್ತಿದ್ರ ಬಿಡಲ್ಲ ಅಂತಾರಲ್ಲ ಹಂಗತೆ ನೀವು ಅದೇ ಮಾಡಕತ್ತೀರಂದ್ರೆ ನಾನು ನಿಮ್ಮ ಹಿಂದೆ ಬೀಳಬಾರ್ದು ಅಂತೇಳಿ ಅನ್ಸುತ್ತೆ ಯಾಕಂದ್ರೆ ಇಲ್ಲಾಂದ್ರೆ ನಾನು ನಿಮ್ಮ ದಾರಿನೇ ಹಿಡ್ದಂಗೆ ಆಗುತ್ತಾ ನೀವು ಮಾಡೋದು ನಾನು ನಿಮ್ಮದೇ ಹೆಸರು ತೊಗೊಂಡು ನಿಮ್ಮದೇ ಇದನ್ನು ಮಾಡ್ಕೊಂಡು ತೊಗೊಂಡು ಹೇಳ್ದಂಗೆ ಆಗ್ತೈತಿ ಅದಕ್ಕಿಂತ ಸುಮ್ಮ ಬಿಡೋದು ಭಾಳ ಬೆಟರ್ ಅನ್ಸುತ್ತೆ ಅದಕ್ಕೆ ಇವತ್ತು ಇಷ್ಟು ಸೂಕ್ಷ್ಮವಾಗಿ ಮಾತಾಡಕತ್ತೀನಿ ಆದರೆ ಎಷ್ಟೇ ನಾವು ಗಟ್ಟಿಲಿಂದ ಇರ್ತೀನಿ ಅಂತಂದ್ರು ಬ್ಯಾಡ ತಲೆ ಕೆಡ್ಸ್ಕೊಬಾರ್ದು ಅಂದ್ರು ನನ್ನ ತಲೆ ಒಂದು ಸ್ವಲ್ಪ ಪಿತ್ತನ ಏರ್ಬಿಡ್ತೈತಿ ಯಾರು ಏನು ಗೊತ್ತಿಲ್ಲ ಇವ್ರ ಕೈಲಿಂದ ನಾವ್ಯಾಕೆ ಈ ಥರ ತೊಗೋಬೇಕು ಮಾತಾ ಅಂತೇಳಿ ಕೆಲವೊಂದು ಟೈಮ್ದಾಗ ಬಂದ್ಬಿಡ್ತೈತಿ ನನಗೆ
ಹಾಗಾಗಿ ಇದು ಒಂದು ಹತ್ತಿತ್ತು ನಿಮ್ಮದು ಹಾಗೆ ಬರುತ್ತಾ ಅಂತೇಳಿ ಹಾಗೇನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಬಂತಂದ್ರೆ ಅದನ್ನು ಕೂಡ ನಾನು ಲೋಕದೊಳಗೆ ಹೇಳ್ಕೊತೀವಿ, ಆದ್ರೆ ಅದಕ್ಕೊಂದು ರೀತಿ ನೀತಿ ಅನ್ನೋದು ಇರ್ತೈತಿ. ಇನ್ನೊಂದೇನಪ್ಪ ಅಂತಂದ್ರೆ ನಾವೇನು ಅಷ್ಟಿಲ್ರಿ, ನಮ್ಮ ಅಕ್ಕನ ಚಾನಲ್ ಓಡ್ಲಿ ಅಂತೇಳಿ ನನಗೂ ಖುಷಿ ಐತಿ. ಆಕಿನ್ಕಿನ ನಾನು ಏನು ಫಾಸ್ಟಾಗಿ ಬೆಳಿಬೇಕನ್ನೋ ಆಸೆ ಏನಿಲ್ಲ. ನಂಗೆ ಎಷ್ಟಾಗುತ್ತೋ ಅಷ್ಟು ನಾನು 2 ಮಕ್ಕಳನ್ನ ಕರ್ಕೊಂಡು ನಾನು ಮಾಡ್ತೀನಿ. ನನಗಿನ್ನ ಜಾಸ್ತಿ ಸಪೋರ್ಟ್ ನಮ್ಮ ಅಕ್ಕಗೆ ಕೊಡು ಅಂತಲೇ ಹೇಳ್ತೀನಿ ನಾನು. ನೋಡಿರಿ ಇದ್ರ ಮ್ಯಾಗ ನಿಮ್ಮ ಇಷ್ಟ, ಏನೂ ಜಾಸ್ತಿ ಹೇಳೋಕೆ ಹೋಗಲ್ಲ. ಮತ್ತು ಇನ್ನೊಂದು ಲಾಸ್ಟ್ ಹೇಳ್ತೀನಿ, ಡೈಲಿ ನನ್ನ ವಿಡಿಯೋ ಯಾರು ನೋಡತ್ತೀರಿ, ನಮ್ಮ ಅಕ್ಕನ ವಿಡಿಯೋ ಯಾರು ನೋಡತ್ತೀರಿ, ಎಲ್ಲರೂ ಸೇಮೇ ಅದಿರಿ. ಯಾವತ್ತಾದರೂ ನಿಮಗೆ ಆ ಥರ ಅನಿಸೈತಾ ನಮ್ಮಿಬ್ಬರು ನಡ್ಬಾರಕ್ಕೆ ಹಂಗೇನಾದರೂ ಬಂದೈತಾ ಏನು ಅಂತೇಳಿ ಹಂಗೆ ಅನಿಸಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅವ್ರು ಹಿಂಗಾದ್ರು ಇವ್ರು ಹಿಂಗಾದ್ರು ಆಗ್ತಾರ. ಇವಾಗ ಎಲ್ಲರೂ 5 ಜನ, ಈಗ ನಾವು 4 ಜನ ಅದೇವು ಅಂತಂದ್ರೆ ಕೆಲವೊಬ್ರು ಇಬ್ಬರೇ ಅದಾರ ಅಂದ್ರೆ ಇವ್ರು 4 ಜನ ಅದಾರ, ಇವ್ರು ಜಗಳ ಆಡ್ತಾರೆ. ಇವ್ರು ಇಬ್ಬರೇ ಅದಾರ ಭಾಳ ಜೀವ ಇರ್ತಾರೆ, ಹಂಗೇನು ಸಂಬಂಧ ಇಲ್ರಿ. ಕೆಲವೊಬ್ರು ಒಬ್ಬರೇ ಇರ್ತಾರಂದ್ರು ಅವ್ರಿಗೆ ಒಬ್ಬರೇ ಇದ್ದಿದ್ದು ರೂಢಿನೇ ಇರ್ತೈತಿ, ಅವ್ರಿಗೆ ಯಾರು ಬೇಕಾಗ್ತಿರಂಗಿಲ್ಲ. ಹಂಗಿರ್ತೈತಿ. ಇಷ್ಟು ಜನ ಅದೀವಲ್ಲ ನಾವು, ಎಷ್ಟು ಸಲ ನಾವು ಸೇರಿವಿ, ಎಷ್ಟು ನಾವು ಪ್ರತಿಯೊಬ್ಬರು ನಾವು ಎಲ್ಲಾದ್ರೂ ಬಿಟ್ಟು, ಇವಾಗ ನಮ್ಮ ಅಕ್ಕ ರತ್ನಕ್ಕ ಗಂಡ ಮನೆಗೆ ಹೋಗ್ತಿರ್ಬೋದು, ಇಲ್ಲಾಂದ್ರೆ ಸವಿತಾಕ್ಕೆ ಹೋಗ್ತಿರ್ಬೋದು, ಇಲ್ಲಾಂದ್ರೆ ನಾನು ಈ ಕಡೆ ಬರ್ತಿರ್ಬೋದು. ನಾವು ಯಾವತ್ತಾದ್ರೂ ಹ್ಯಾಪಿಲಿಂತ ನಾವು ಹ್ಯಾಪಿ ಎಂಡಿಂಗ್ ಎಂದರ ಕೊಡ್ತೀವ, ಎಂದೂ ಕೊಟ್ಟಿಲ್ಲ. ಅದು ಒಂಥರ ಸಂಕಟ. ಯಾಕಂದ್ರೆ ನಾವು ಸಣ್ಣ ವಯಸ್ಸಿಂದನ ಇದೇನು ಜೋಡಿ 4 ಹೆಣ್ಮಕ್ಳು, ಗಂಡು ಮಕ್ಕಳೆಲ್ಲ ಏನಿಲ್ಲ ಜಾಸ್ತಿ. ನಮ್ಮ ಅಪ್ಪಂದು ಯಾವಾಗೂ ಅವರ ಕುಡಿ ಸಂಬಂಧ ನಮ್ಗೆ ನಮ್ಮ ಅಪ್ಪರಿಗಿನ ಒಂದು 50% ಜಾಸ್ತಿ ತಾಯಿ ಕಡೆ ಒಲವು ಜಾಸ್ತಿ ನಮ್ಗೆ. ಹಾಗಾಗಿ ನಾವು ನಮ್ಮ ಅಕ್ಕದೇರು, ನಮ್ಮ ಮಾಮದೇರು, ನಮ್ಮ ಅಕ್ಕನ ಮಕ್ಕಳದೇರು ಇಷ್ಟರೊಳಗೇನೆ ಬಿಟ್ಟರೆ ನಮ್ಗೆ ಇನ್ನೊಂದು ಪ್ರಪಂಚನೇ ಏನಿಲ್ಲ. ಹಂಗೆ ನಾವು ಆದರೂ ನಮ್ಮ ಮಾಮರನ್ನ ಸೈಡಿಗೆ ಇಟ್ಟು ಮಕ್ಕಳನ್ನ ಸೈಡಿಗೆ ಇಟ್ಟರೆ ನಾವು 4 ಜನ ಅಲ್ಲ, ಹೆಂಗಿರ್ಬೇಕಲ್ಲ, ಎಷ್ಟು ಚೆನ್ನಾಗಿರ್ಬೇಕಲ್ಲ ಅಷ್ಟು ಚೆನ್ನಾಗದೀವಿ ನಾವು. ಯಾರಾದರೂ ಒಬ್ಬರು ದೂರ ಹೋಗೋದೈತಪ್ಪ ಅಂತಂದರೆ ಇಷ್ಟು ಅಳತೀವ್ರಿ ಫ್ರೆಂಡ್ಸ. ಮದುವೆ ಒಳಗಿರ್ಬೋದು, ಎಲ್ಲದ್ರೊಳಗೂ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿರಿ. ನೀವು ಹೊಸ್ದಾಗಿ ನೋಡಕತ್ತೀರಲ್ಲ ಅವರಿಗೆ ನಿಮ್ಗೆ ಏನಾದರೂ ಒಂದು ಅಭಿಪ್ರಾಯ ಬಂದು ಆ ಥರ ಕಮೆಂಟ್ ಹಾಕಿದ್ರು ಕೂಡ ನೀವು ಹಿಂದಿನ ವಿಡಿಯೋಗಳು ಚೆಕ್ ಮಾಡಿ ನೋಡ್ಕೊತ ಬರ್ರಿ. ನಾನು ಊರಿಗೆ ಬರೋದಿರಲಿ, ಏನೇ ಒಂದು ಸಂದರ್ಭದೊಳಗೆ ನಾವು 4 ಜನ ಸೇರಿದಾಗ ವಾಪಸ್ ಊರಿಗೆ ಹೋಗೋ ಸಂದರ್ಭದ ವಿಡಿಯೋ ನೋಡಿದ್ರೆ ನಾವು ಹಾಗೆ ಯಾರೂ ಇರಂಗಿಲ್ಲ. ಇಷ್ಟು ಅಳು ಬರ್ತೈತಿ, ಅಷ್ಟು ಹತ್ತು ನಾವು ಬರ್ತೀವಿ. ಇಲ್ಲಾದರೂ ಕೂಡ ಹೋಗಾಗ ಇಷ್ಟು ಖುಷಿ ಇರ್ತೀನಿ. 2 ಮಗು ಆಗ್ಯಾವು, ನನ್ನ ಮದುವೆ ಆಗಿ 7 ವರ್ಷ ಆಗೈತಂದ್ರೂ ಕೂಡ ನಾನು ಪ್ರತಿ ಒಂದು ಸಲನೂ ನಾನು ಗೋವಾಕ್ಕೆ ಬರಬೇಕಾದ್ರೆ ಕಣ್ಣೀರು ಹಾಕ್ತೇನೆ. ಒಂದು ಟೈಮ್ದಾಗೂ ಹ್ಯಾಪಿಯಾಗಿ ಬಂದಿಲ್ಲ ನಾನು. ನನ್ನ ಜೊತೆಗೆ ಮಮ್ಮಿ ಎಷ್ಟೋ ಸಲ ಗೋವಾಕ್ಕೆ ಬಂದಾಳಂದ್ರು ಮಮ್ಮಿನ ಕರ್ಕೊಂಡು ಬರೋ ಮುಂದಾಗೂ ಕೂಡ ನಾನು ಹತ್ತು ಬಂದೀನಿ. ಸೃಷ್ಟಿಯಾರ ಇರ್ತಾರ, ಬಾಗುವರ ಇರ್ತಾರ, ಸುಜಾತಕಾರ ಬಂದಿರ್ತಾರ. ಈ ಥರ ಅವ್ರನ್ನ ಬಿಟ್ಟು ನಾನು ದೂರ ಹೋಗಕತ್ತೀನಲ್ಲ, ಈ ಥರ ಫೀಲ್ ಆಗಿ ನಾವು ಹತ್ತಿದ್ದುಂಟು. ಆ ಥರ ಬರೋದು ಇಲ್ಲ, ಬಂದೂ ಇಲ್ಲ. ಹಿಂಗೆ ಸಣ್ಣ ಪುಟ್ಟ ಹಂಗೆ ಏನಾದರೂ ಹಿಂಗಂದೆ ಹಿಂಗೆ ಬರ್ತಾವೆ. ತಾಸು 2 ತಾಸು ಮುಗೀತು. ಅದ್ರ ಮ್ಯಾಗ ನಾವು ಏನಾರ ಮಾತಾಡೋದು, ನಗೋದು. ಅದ್ರೊಳಗೆ ಇವಾಗ ಮದುವೆ ಆಗೈತ್ರಿ, ನಮ್ಗೆ ಯಾರೂ ಅಣ್ಣ ತಮ್ಮ ಇಲ್ಲ, ಏನೂ ಇಲ್ಲ. ಎಲ್ಲರೂ ಸೇರಿ ಇವಾಗ ಬರೋಣ ಅಂತೇಳಿ ಹೋಗ್ತೀವಿ. ಏನಾದರೂ ಫಂಕ್ಷನ್ ಇದ್ದಾಗ ಸೃಷ್ಟಿ ಮದುವೆ ಇತ್ತು, ಎಲ್ಲರೂ ಸೇರಿದ್ವಿ. ಇವಾಗ ಜೂನ್ದೊಳಗೆ ಶ್ರೀದ ಸ್ಕೂಲ್ ಅಡ್ಮಿಷನ್ ಮಾಡೀನಿ. ಸ್ಕೂಲಿಗೆ ಹಾಕಿಂದ ನಾನು ಯಾವಾಗ ಸೂಟಿ ಇದ್ದಾಗೆ ಹೋಗಬೇಕು, ಅಕ್ಕನೂ ಸೂಟಿ ಇದ್ದಾಗ ಬರಬೇಕು. ಅಷ್ಟು ಇಷ್ಟು ರತ್ನಕ್ಕ ಸುಜಾತಕ್ಕ ಸೇರ್ತಾರೆ ಜಾಸ್ತಿ. ನಾವಿಬ್ಬರು ಒಂದು ಸ್ವಲ್ಪ ಈ ಥರ ಮಕ್ಕಳಿಂದ ಸಾಲಿಗೆ ಹಾಕಿವಿ. ಅದ್ರಾಗ ಸಣ್ಣ ಪುಟ್ಟ ದಾರಿ ಅಲ್ಲ. ಇವತ್ತು 2 ದಿನ ಸುಟ್ಟಿ ಐತಿ, 2 ದಿನದ ಸಂಬಂಧ ನಾನು ಊರಿಗೆ ಹೋಗಿ ನನ್ನ ಅಕ್ಕನೂ ಬರೋಂಗಿಲ್ಲ. ಹಾಗಾಗಿ ನಮ್ಮ ರಿಲೇಷನ್ನ ಹಿಂಗೆ ಇರ್ತೈತಿ. ಜಾಸ್ತಿ ತಲೆ ಕೆಡ್ಸೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ರಿಲೇಷನ್ನ, ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ವತದ ಕಡೆ ನೀವು ತಲೆ ಕೊಡೋದು ಕಲೀರಿ. ಮಂದಿ ವಿಚಾರ ಬಿಟ್ಟು ನಿಮ್ಮ ಫ್ಯಾಮಿಲಿನ ನೀವು ಚೆನ್ನಾಗಿ ನೋಡ್ಕೋರಿ. ಇದು ಒಂದು ನಾನು ನಿಮಗೆ ಕೊಡೋ ಒಂದು ಅಡ್ವೈಸ್ ಅಂತಾರೆ. ತಿಳ್ಕೊರಿ, ಏನಾದರೂ ತಿಳ್ಕೊರಿ. ಒಟ್ಟು ನಿಮ್ಮ ಫ್ಯಾಮಿಲಿ ಕಡೆ ಜಾಸ್ತಿ ನೀವು ಒಲವು ಕೊಟ್ಕೋರಿ. ನನ್ನ ಫ್ಯಾಮಿಲಿ ನನ್ನ ಒಂದು ವಿಷಯದೊಳಗೆ ಜಾಸ್ತಿ ಭಾಗವಹಿಸೋಕೆ ಹೋಗ್ಬೇಡ್ರಿ. ಓಕೆ, ಬಾಯ್.